ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ನಿಂತಿದ್ದ ಟೆಂಪೋಗೆ ಡಿಕ್ಕಿ ಹೊಡೆದ ಕಾರು, ಜೀವಿಕಾ ರಾಜ್ಯಾಧ್ಯಕ್ಷ ಪ್ರಾಣಾಪಾಯದಿಂದ ಪಾರು. ಹೆದ್ದಾರಿ ಪಕ್ಕ ವಾಹನ ನಿಲ್ಲಿಸಿ ಊಟ ಮಾಡುವವರಿಗೆ ಎಚ್ಚರಿಕೆ ಗಂಟೆ. 2028ಕ್ಕೆ ನಾನು ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷಿ. ಈ ಅವಧಿಗೆ ಕೇಳಿಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯು ನನ್ನ ಬೇಡಿಕೆ ಅಲ್ಲ, ಸಚಿವ ಸತೀಶ್ ಜಾರಕಿಹೊಳಿ. ಗೌರಿಬಿದನೂರಿನಲ್ಲಿ ದಿನಂಪ್ರತಿ ಪೊಲೀಸರಿಗೆ ತಲೆನೋವಾಗುತ್ತಿರುವ ಕಳ್ಳತನ ಪ್ರಕರಣಗಳು. ಬೈಕ್ ಕಳ್ಳತನಕ್ಕೆ ಬ್ರೇಕ್ ಹಾಕೋದು ಯಾವಾಗ? ರಸ್ತೆ ಅಗಲೀಕರಣ ವೇಳೆ ಮನೆ ನಿವೇಶನಗಳನ್ನು ಕಳೆದುಕೊಂಡವರಿಗೆ ಹಕ್ಕು ಪತ್ರಗಳನ್ನು ವಿತರಿಸಿದ ಶಾಸಕ ಸುಬ್ಬಾರೆಡ್ಡಿ. ವಾರ್ತೆಗಳ ವಿವರ. ಕಾರ್ಬೈಡ್ ವಸ್ತುಗಳನ್ನು ತುಂಬಿಸಿಕೊಂಡು ತಮಿಳುನಾಡಿಗೆ ಹೋಗಲು ಬರ್ತಿದ್ದ ಬುಲೆರೋ ವಾಹನ ಹೆದ್ದಾರಿ ಪಕ್ಕದಲ್ಲಿ ನಿಲ್ಲಿಸಿ ಚಾಲಕ ಊಟ ಮಾಡ್ತಿದ್ದ. ಆದ್ರೆ ಗ್ರಹಚಾರ ಸರಿಯುತ್ತೋ ಇಲ್ವೋ ಗೊತ್ತಿಲ್ಲ. ನಿಂತಿದ್ದ ವಾಹನಕ್ಕೆ ಹಿಂದಿನಿಂದ ಬಂದ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬುಲೆರೋ ವಾಹನ ಅರಣ್ಯ ಇಲಾಖೆ ನೀಲಗಿರಿ ಮರಕ್ಕೆ ಹೊಡೆದು ಹಿಂದಕ್ಕೆ ಜಿಗಿದ ಪರಿಣಾಮ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿ ಹೋಗಿದೆ. ಅದೃಷ್ಟವಶಾತ್ ಇಬ್ಬರು ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಷ್ಟಕ್ಕೂ ಆ ಕಾರು ಓಡಿಸುತ್ತಿದ್ದ ವ್ಯಕ್ತಿ ಯಾರು ಎಂದು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಕೆವಿ ಕ್ಯಾಂಪಸ್ ಮತ್ತು ಎಸ್ಜೆಸಿಐಟಿ ಕಾಲೇಜು ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ನಿಂತಿದ್ದ ಬುಲೆರೋ ವಾಹನಕ್ಕೆ ಹಿಂದಿನಿಂದ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಬುಲೆರೋ ವಾಹನ ಅರಣ್ಯ ಇಲಾಖೆಯ ನೀಲಗಿರಿ ಮರಕ್ಕೆ ಹೊಡೆದ ರಭಸಕ್ಕೆ ಮರವೇ ಶೇಕಾಗಿ 3 ಅಡಿ ಹಿಂದಕ್ಕೆ ತಳ್ಳಿದೆ. ಅಷ್ಟಕ್ಕೂ ಕಾರಿನಲ್ಲಿ ಇದ್ದ ವ್ಯಕ್ತಿ ಯಾರು ಅಂದ್ರೆ ಅವರ ಹೆಸರು ಕಿರಣ್ ಕಮಲ್ ಪ್ರಸಾದ್. ಇವರೊಬ್ಬ ಹಿರಿಯ ವಕೀಲರು, ಜೀವಿಕಾ ಸಂಘಟನೆ ರಾಜ್ಯಾಧ್ಯಕ್ಷರು, ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಷ್ಟ್ರ ಸಮಿತಿ ಸಲಹೆಗಾರರು ಆಗಿದ್ದು, ಇವರು ಚಿಕ್ಕಬಳ್ಳಾಪುರ ತಾಲೂಕು ಪೊಶೆಟ್ಟಹಳ್ಳಿ ಹಾಗೂ ದೊಡ್ಡಗಾನಹಳ್ಳಿಯಲ್ಲಿ ರಾತ್ರಿ ಶಾಲೆ ಕಲಿಯುತ್ತಿದ್ದ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣಾ ಸಮಾರಂಭಕ್ಕೆ ಹೋಗುತ್ತಿದ್ರು. ಇವರು ರಾಜ್ಯದಾದ್ಯಂತ ಸಂಚಾರ ಮಾಡಿ ಜೀತಕ್ಕಿದ್ದ ಅದೆಷ್ಟೋ ಮಕ್ಕಳನ್ನ ರಕ್ಷಿಸಿದ್ದಾರೆ. ಜೀತದಾಳುಗಳ ಪರ ಕಾನೂನು ಮತ್ತು ನೈತಿಕ ಹೋರಾಟ ನಡೆಸುತ್ತಿದ್ದಾರೆ. ಅನೇಕ ಬಡ, ದಲಿತ ಮತ್ತು ಜೀತದ ಮಕ್ಕಳಿಗೆ ಆಸರೆಯಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಗತಿಕ ಹಾಗೂ ಜೀತದ ಮಕ್ಕಳಿಗೆ ಸಹಾಯ ಸಹಕಾರ ನೀಡಿದ್ದಾರೆ. ಅವರು ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಹೊರಟಿದ್ದು, ತಾವೇ ಚಾಲನೆ ಮಾಡಿಕೊಂಡು ಬರುತ್ತಿದ್ದ ಕಾರಿನಲ್ಲಿ ಒಂದು ಕ್ಷಣ ನಿದ್ರೆಗೆ ಜಾರಿದ ಪರಿಣಾಮ ಭೀಕರ ಅಪಘಾತ ನಡೆದು ಹೋಗಿದೆ. ಅವರು ಮಾಡಿದ ಒಳ್ಳೆಯ ಕೆಲಸವೇ ಇಂದು ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಯಾಕಂದರೆ ಅವರು ಜೀವಿತದಲ್ಲಿ ತುಂಬ ನೊಂದಂಥ ವ್ಯಕ್ತಿ. ಜನರ ಪರವಾಗಿ ಸುಮಾರು ವರ್ಷಗಳಿಂದ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಅವರು ಜನರಿಗಾಗಿ ಬದಿಯಿಟ್ಟಂಥವ್ರು. ಹಂಗಾಗಿ ಈಗ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಈ ಥರ ಆಗಿದೆ. ಸರ್ ರಾಮಗಾನಪುರ್ತಿ ಮತ್ತು ದೊಡ್ಡಗಾನಹಳ್ಳಿ ಸರ್ ಈ ಸಂಧ್ಯಾ ಶಾಲೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ರಾತ್ರಿ ಶಾಲೆ ನಡೆಸ್ತಾ ಇದ್ದಾರೆ. ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇತ್ತು ಸರ್. ಹಾಗಾಗಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬರ್ತಾ ಇದ್ರು. ಇನ್ನು ತಮಿಳುನಾಡಿನಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಕಾರ್ಬೈಡ್ ವಸ್ತುಗಳ ಲೋಡ್ ಮಾಡಿಕೊಂಡು ಹೋಗಬೇಕಿದ್ದ ಬುಲೆರೋ ವಾಹನ ಚಾಲಕ ಈ ಅಪಘಾತದಿಂದ ಬೆಚ್ಚಿ ಬಿದ್ದಿದ್ದು, ಯಾವ ಗ್ರಹಚಾರಕ್ಕೆ ರಸ್ತೆ ಪಕ್ಕ ನಿಲ್ಲಿಸಿ ಊಟ ಮಾಡಿದ್ನೋ ಎಂದು ತಲೆ ಮೇಲೆ ಕೈ ಹೊತ್ತು ನಿಟ್ಟುಸಿರು ಬಿಡುತ್ತಿದ್ದಾರೆ. கார்பன்ஸ் ரோடு வந்து இறக்க வந்தேன். சரி இப்போ பசியார் ரோடு நம்ம சாப்பிட வந்தேன். ஒரு வண்டி விட்டு 1 hour ஆகுது. அவர் வந்து ಫಾಸ್ಟಾಗಿ ಒಂದು ವண்டி ಮೋದಿ ವண்டிಯಲ್ಲಿ ಒಂದು ಆಕ್ಸಿಡೆಂಟ್. ಘಟನೆ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಬಂದು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನನ್ನ ಬೇಡಿಕೆ ಅಲ್ಲ, ಇದು ಸಚಿವ ರಾಜಣ್ಣರ ಬೇಡಿಕೆ. ಈ ಕುರಿತು ಅವರನ್ನೇ ಕೇಳಿ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಕೋಲಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಂದಿನ 2028ಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷಿ.
ಈ ಅವಧಿಗೆ ನಾನು ಸಿಎಂ ಹುದ್ದೆಯನ್ನ ಕೇಳಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯು ನನ್ನ ಬೇಡಿಕೆ ಅಲ್ಲ, ಅದು ರಾಜಣ್ಣರ ಬೇಡಿಕೆ. ಈ ಕುರಿತು ಅವರ ಬಳಿಯೇ ಕೇಳಿ. ಮತ್ತೊಮ್ಮೆ ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತರುವುದು ನನ್ನ ಗುರಿ ಎಂದರು. 28ಕ್ಕೆ ನಾವು ಸಿಎಂ ಆಗ್ತೀವಿ ಅಂತ ಹೇಳಿದ್ವಿ ಸರ್. ನೋಡೋಣ, ಸಂದರ್ಭ ಬರಲಿ, ಇನ್ನು ಬಹಳ ದೂರ ಇದೆ. ಪಕ್ಷ ಸಂಘಟನೆ ಆಗ್ಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು. ಇಲ್ಲ ಇವಾಗೇನಿಲ್ಲ, ನೋಡೋ 28 ಅಂತ ಹೇಳಿದ್ವಿ ಅಷ್ಟೇ. ಇನ್ನು ಬಹಳ ದಿವಸ ಇದೆ, 3 ವರ್ಷ ಇದೆ. ಸಿದ್ದರಾಮಯ್ಯರನ್ನ ನಾನು ಮುಖ್ಯಮಂತ್ರಿ ಮಾಡಿಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಯುವ ವಿಚಾರ ನನ್ನ ವ್ಯಾಪ್ತಿಯಲ್ಲಿ ಬರೋಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವರಿಷ್ಠರಿಗೆ ಸಂಬಂಧಿಸಿತು. ಮೈಸೂರಿನ ಗಲಭೆ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಖಚಿತವಾಗಿ ತೆಗೆದುಕೊಳ್ಳುತ್ತೇವೆ. ಶೋಷಿತರ ಸಮಾವೇಶ ನಡೆಸುವ ಕುರಿತು ಮಾಹಿತಿ ಇಲ್ಲ. ಸಮಾವೇಶದ ಕುರಿತು ರಾಜಣ್ಣ ಜೊತೆ ಚರ್ಚೆ ಮಾಡುತ್ತೇನೆ ಎಂದು ಹೇಳಿದರು. ಅದನ್ನು ನೀವು ವರಿಷ್ಠರಿಗೆ ಕೇಳಬೇಕು, ನಿರ್ಧಾರ ಮಾಡೋದು ಅವರು, ನಾವಲ್ಲ. ನಾವು ಅದರಲ್ಲಿ ಒಬ್ಬ ಪಾರ್ಟ್ ಅಷ್ಟೇ. ದಿಲ್ಲಿ ಅವರು ಹೇಳೋದು ದಿಲ್ಲಿ ಅವರು, ರಾಜ ಅವರು, ರಾಷ್ಟ್ರ ಅಧ್ಯಕ್ಷರು ಅವ್ರು ಹೇಳಬೇಕು. ಅವ್ರು ಹೇಳಿದ್ರೆ ಮಾತು ಇರ್ಬೇಕು, ನಾವು ಹೇಳೋದ್ರಿಂದ. ಮೈಸೂರಲ್ಲಿ ಸರ್ ಪೊಲೀಸ್ ಠಾಣೆ ಸಿಎಂ ಅವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೊಗೊಳಕ್ಕೆ ಇದಾರೆ. ಯಾರ್ಯಾರ್ದು ಲ್ಯಾಪ್ಸಸ್ ಇದೆ ಅವ್ರ ಮೇಲೆಲ್ಲ ಕ್ರಮ ಕೇಳಿದ್ದಾರೆ. ಎನ್ಕ್ವೈರಿ ನಡೀತಾ ಇದೆ, ತನಿಖೆ ಮಾಡ್ತಿದ್ದಾರೆ, ನಿನ್ನೆ ಆದೇಶ ಮಾಡಿದ್ದಾರೆ. ತರ ಯಾರು ತಪ್ಪಿಸ್ತಾರೋ ಅವರೆಲ್ಲ ಕ್ರಮ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಅಪ್ಡೇಟ್ ಮಾಡಿಲ್ಲ, ಬಂದ್ಬಿಡಿ. ಗೌರಿಬಿದನೂರು ನಗರದ ಕೆಲವು ಭಾಗಗಳಲ್ಲಿ ಕಳ್ಳತನಗಳು ನಡೆಯುತ್ತಿದ್ದು ಪ್ರಕರಣಗಳು ವರದಿ ಆಗುತ್ತಲೇ ಇದೆ. ಪೊಲೀಸರು ಒಂದು ಕಡೆ ರಾಜ್ಯ ಅಂತಾರಾಜ್ಯ ಕಳ್ಳರನ್ನ ಹಿಡಿದು ಅವರಿಂದ ಚಿನ್ನಾಭರಣಗಳನ್ನ ರಿಕವರಿ ಮಾಡಿ ಕಳ್ಳರ ಎಡೆಮುರಿ ಕಟ್ಟುತ್ತಿದ್ರು. ಗೌರಿಬಿದನೂರಿನಲ್ಲಿ ಕಳ್ಳತನ ಪ್ರಕರಣಗಳಿಗೆ ಬ್ರೇಕ್ ಹಾಕಲು ಸಾಧ್ಯವಾಗಿಲ್ಲ. ಗೌರಿಬಿದನೂರು ನಗರದಲ್ಲಿ ಮತ್ತೆ ಹಣ್ಣಿನ ಗಾಡಿ, ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಪೊಲೀಸ್ ಇಲಾಖೆ ಮತ್ತು ನಗರಸಭೆ ವತಿಯಿಂದ ಕಳ್ಳರನ್ನ ಪತ್ತೆ ಹಚ್ಚಲು ಪ್ರಮುಖ ವೃತ್ತಗಳು, ರಸ್ತೆಗಳು, ಹೀಗೆ ಸಾರ್ವಜನಿಕರು ಓಡಾಡುವ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ನಿಗಾ ವಹಿಸಿದ್ರು. ಕಳ್ಳತನಗಳು ಆಗುತ್ತಲೇ ಇವೆ, ಪ್ರಕರಣಗಳು ಕೂಡ ದಾಖಲಾಗ್ತಿವೆ. ನಗರದ ಎಂಜಿ ವೃತ್ತದ ಫುಟ್ಪಾತ್ನಲ್ಲಿ ಮಹಮ್ಮದ್ ಆಸಿಫ್ ಎಂಬುವವರು 20 ವರ್ಷಗಳಿಂದ ಹಣ್ಣಿನ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ಶುಕ್ರವಾರ ರಾತ್ರಿ ವ್ಯಾಪಾರ ಮುಗಿಸಿಕೊಂಡು ಸುಮಾರು 50,000 ಬೆಲೆ ಬಾಳುವ ಎಲ್ಲಾ ರೀತಿಯ ಹಣ್ಣನ್ನ ತಳ್ಳುವ ಗಾಡಿಯಲ್ಲಿ ಇಟ್ಟು ಎಂದಿನಂತೆ ಪ್ಯಾಕ್ ಮಾಡಿ ಹೋಗಿದ್ದು, ಶನಿವಾರ ಬೆಳಿಗ್ಗೆ ಬಂದು ನೋಡಿದಾಗ ಅವರ ಹಣ್ಣಿನ ಗಾಡಿ ಕಣ್ಮರೆಯಾಗಿತ್ತು. ಗಾಬರಿಗೊಂಡು ಸುತ್ತಮುತ್ತಲು ಸಂಧಿಗಳಲ್ಲಿ ಹುಡುಕಿದಾಗ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಣ್ಣಿನ ಗಾಡಿ ಬಿಟ್ಟು ಅದರಲ್ಲಿದ್ದ ಹಣ್ಣು, ತಕ್ಕಡಿ ಇತ್ಯಾದಿ ವಸ್ತುಗಳನ್ನು ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ. ಗೌರಿಬಿದನೂರು ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹಣ್ಣುಗಳದ್ದು ಗಾಡಿ ಇತ್ತು, ನಮ್ಮ ಫ್ರೂಟ್ಸ್ ಗಾಡಿ, ಒಂದು 55,000 ಒಡವೆ ಇತ್ತು. ಅದೆಲ್ಲ ತೊಗೊಂಡು ಯಾರೋ ಕಳ್ತನ ಮಾಡ್ಕೊಂಡು ಹೊರಟೋಗಿದ್ದಾರೆ. ಈ ಪಬ್ಲಿಕ್ ರಾತ್ರಿ ಆಗಿದೆ. ನಾನು ರಾತ್ರಿ 10 ಗಂಟೆಗೆ ನಾನು ಕಟ್ಬಿಟ್ಟು ಬಿಟ್ಟು ಹೋಗಿದ್ದೀನಿ. ಇವಾಗ ಬೆಳಗ್ಗೆ ಬಂದು ನೋಡ್ತೀನಿ, ಗಾಡಿಯಲ್ಲಿ ಒಳಗಡೆ ಬಿಟ್ಟಿದ್ದಾರೆ. ಆಫೀಸ್ ಹತ್ರ ಬಿಟ್ಟಿದ್ರು. ಅಲ್ಲಿಂದ ತೊಗೊಂಡ್ಬಂದು ತೋರಿಸೋಣ ಅಂತ ಇಲ್ಲಿ ತೊಗೊಂಡು ಬಂದೆ. ಗಾಡಿ ಒಂದು 55,000, 54,000 ಗಾಡಿ. ಬೆಳಗ್ಗೆ 6:25. ನಾವು ಒಂದು 26 ವರ್ಷದಿಂದ ಮಾಡ್ತೀವಿ. ಇದೊಂದೇ ಅಲ್ಲದೆ ನಗರದ ನ್ಯಾಷನಲ್ ಕಾಲೇಜು ಬಳಿ ಇರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯ ಸಿಬ್ಬಂದಿಯಾದ ಪೂರ್ಣಚಂದ್ರ ತೇಜಸ್ವಿ ಮಂಗಳವಾರದಂದು ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ತಮ್ಮ ದ್ವಿಚಕ್ರ ವಾಹನದಲ್ಲಿ ಸಂಘದ ಹಣ ವಸೂಲಿಗೆ ಹೋಗಲು ಬೈಕ್ನಲ್ಲಿ ಕಚೇರಿ ಬಳಿ ಬಂದಿದ್ದು, ತಮ್ಮ ದ್ವಿಚಕ್ರ ವಾಹನವನ್ನ ಅಲ್ಲಿಯೇ ನಿಲ್ಲಿಸಿ ಅಲ್ಲಿಂದ ಕಚೇರಿಯ ಕಾರಿನಲ್ಲಿ ಹೊರಟಿದ್ದಾರೆ. ಅಲ್ಲೇ ಇದ್ದ ಬೈಕನ್ನ ಗಮನಿಸಿದ ಕಳ್ಳನೊಬ್ಬ ತನ್ನ ಕೈಚಳಕವನ್ನ ತೋರಿಸಿ ಬೈಕನ್ನು ಕದ್ದುಕೊಂಡು ಹೋಗಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಈತ ನಾಗಪ್ಪ ಬ್ಲಾಕ್ ಬಳಿ ಇರುವ ಸಿಸಿ ಕ್ಯಾಮೆರಾವನ್ನ ಗಮನಿಸಿ ಮುಖಕ್ಕೆ ಕೈಯನ್ನ ಅಡ್ಡ ಇಟ್ಟುಕೊಂಡು ಹೋಗಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಗೌರಿಬಿದನೂರು ನಗರ ಠಾಣೆಯಲ್ಲಿ ದೂರು ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ. ಧರ್ಮಸ್ಥಳ ಯೋಜನಾ ಕಚೇರಿ ಮುಂದುಗಡೆ ನಂದು ಬೈಕ್ ನಿಲ್ಲಿಸಿದ್ದೆ. ಪ್ಯಾಷನ್ ಪ್ರೋ ರೆಡ್ ಕಾರು K086594. 11ನೇ ತಾರೀಕು ಬೆಳಗ್ಗೆ 8:45ಗೆ ಗಾಡಿ ಕಳ್ತನ ಆಗಿದೆ. ಸಿಸಿ ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಆಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾಗಪುರ ಬ್ಲಾಕಲ್ಲಿ ಅವರು ಕೇಸ್ ಕವರ್ ಮಾಡ್ಕೊಂಡು ಹೋಗಿದ್ದಾರೆ. ಕ್ಯಾಶ್ ಪ್ರಕಾರ ಕೆಲಸ ಮಾಡ್ತಾ ಇರ್ತಾರೆ. ಈ ಎರಡು ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಪ್ರತಿನಿತ್ಯ ಎಂಜಿ ವೃತ್ತದಲ್ಲಿ ನೂರಾರು ಫುಟ್ಪಾತ್ ವ್ಯಾಪಾರಿಗಳು ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ಇವರಿಗೆ ವ್ಯಾಪಾರ ಮಾಡಿಕೊಳ್ಳಲು ಸ್ಥಳೀಯ ನಗರಸಭೆ ಸೂಕ್ತ ಸ್ಥಳ ಮತ್ತು ಭದ್ರತೆ ಒದಗಿಸುವಲ್ಲಿ ವಿಫಲವಾಗಿದೆ.
ನಗರ ಪ್ರದೇಶದಲ್ಲಿ ಸುಮಾರು ಬೈಕ್ಗಳು ಕಳ್ಳತನವಾಗಿದ್ದರೂ ಇದುವರೆಗೂ ಯಾವುದೂ ಪತ್ತೆಯೇ ಆಗಿಲ್ಲ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುಡಿಬಂಡೆ ಪಟ್ಟಣದಲ್ಲಿನ ಮುಖ್ಯ ರಸ್ತೆ ಅಗಲೀಕರಣ ವೇಳೆ ಮನೆ ಮತ್ತು ಖಾಲಿ ನಿವೇಶನಗಳನ್ನು ಕಳೆದುಕೊಂಡಿರುವಂತಹ ಫಲಾನುಭವಿಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿದರು. ಗುಡಿಬಂಡೆ ಪಟ್ಟಣದ ಹೊರವಲಯದಲ್ಲಿನ ಆಶ್ರಯ ಬಡಾವಣೆಯಲ್ಲಿ ತಾಲೂಕು ಆಡಳಿತ ಹಾಗೂ ಪೌರಾಡಳಿತ ಇಲಾಖೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮುಖ್ಯ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಮನೆ ನಿವೇಶನ ಕಳೆದುಕೊಂಡಿರುವ ಫಲಾನುಭವಿಗಳಿಗೆ ನಗರ ಆಶ್ರಯ ಯೋಜನೆಯಡಿಯಲ್ಲಿ ಉಚಿತ ನಿವೇಶನಗಳ ಹಕ್ಕುಪತ್ರ ವಿತರಣಾ ಸಮಾರಂಭದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಭಾಗವಹಿಸಿ ಮಾತನಾಡಿ, ರಸ್ತೆ ಅಗಲೀಕರಣವಾಗಿ ಸರಿಸುಮಾರು 10 ವರ್ಷಗಳು ಕಳೆಯುತ್ತಿವೆ. ಈಗಾಗಲೇ ನಿವೇಶನಗಳನ್ನು ಕೊಡಬೇಕಾಗಿತ್ತು, ತಡವಾಗಿದೆ. ಈಗ 40 ಜನ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ನೀಡಿದ್ದು 20 ರಿಂದ 30 ಅಳತೆಯ ಖಾಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಸರಿಸುಮಾರು 350ಕ್ಕೂ ಹೆಚ್ಚು ಜನ ಮನೆ ನಿವೇಶನಗಳನ್ನು ಕಳೆದುಕೊಂಡಿದ್ದಾರೆ. ಇವರೆಲ್ಲರಿಗೂ ಸಹ 6 ತಿಂಗಳ ಒಳಗೆ ನಿವೇಶನಗಳನ್ನು ಕೊಟ್ಟು ತೀರುತ್ತೇನೆ. ಫಲಾನುಭವಿಗಳು ಸಹಕರಿಸಬೇಕಾಗಿದೆ. ಕೊಟ್ಟಿರುವಂತಹ ನಿವೇಶನಗಳಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಇದ್ದರೆ ನನಗೆ ನಿವೇಶನಗಳನ್ನು ಕೊಟ್ಟಿದ್ದಕ್ಕೆ ಸಂತೋಷವಾಗುತ್ತೆ. ಅವುಗಳನ್ನು ಮಾರಿಕೊಳ್ಳುವಂತಹ ಕೆಲಸ ಮಾಡಬೇಡಿ ಎಂದು ಮನವಿ ಮಾಡಿದರು. ಈ 40 ಸೈಟು ಯಾರಿಗಾದ್ರೂ ನಾವು ಕೊಡೋರು ಜಾಗ ಕಲ್ಕೊಳ್ದೆ ಕೊಡ್ತಾ ಇದ್ರೆ ನೇರವಾಗಿ ಲಿಸ್ಟ್ ಕೊಡಿ. ಇಮ್ಮಿಡಿಯೇಟ್ ಆಗಿ ಅಧ್ಯಕ್ಷ ನನ್ನ ಪವರ್ ಇದೆ, ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಮತ್ತು ಇನ್ನ ಸ್ವಲ್ಪ ಸುಮಾರು ಜನರಿಗೆ ಪಾಪ ಪ್ರಾಪರ್ಟೀಸ್ ಹೋಗಿದೆ, ಆಸ್ತಿಗಳು ಹೋಗಿದೆ. ನಾನು ಇದಕ್ಕಿಂತ ಒಳ್ಳೆ ಜಾಗ ಇಲ್ಲಿ ಪಕ್ಕದಲ್ಲೇ ಹುಡುಕ್ತಾ ಇದ್ದೀನಿ. ಸ್ವಲ್ಪ ಕಾಲಾವಕಾಶ ಕೊಡಿ, ಒಂದು 3 ತಿಂಗಳ ಕಾಲಾವಕಾಶ ಕೊಡಿ, ನೀವು ಲಿಸ್ಟ್ ಕೊಡಿ. ನನಗಿನ್ನ ಸರಿಯಾದ ಲಿಸ್ಟ್ ನನಗೆ ನಮ್ಮ ಪಟ್ಟಣ ಪಂಚಾಯತ್ ಬಂದಿಲ್ಲ. ಕರೆಕ್ಟಾಗಿ ಯಾರು ಪ್ರಾಪರ್ಟಿ ಕಳ್ಕೊಂಡ್ರು 25% ಮೇಲೆ ಅವ್ರ ಲಿಸ್ಟ್ ಕೇಳಿದ್ದೀನಿ. ಇವತ್ತು ಕೊಡೋದು ಬಿಟ್ಟು ಇನ್ಯಾರಾದ್ರೂ ಆಸ್ತಿ ಹೋಗಿದ್ರೆ ಆಜ ಒಬ್ಬ ಬಾಗೇಪಲ್ಲಿ ಕ್ಷೇತ್ರ ಶಾಸಕನಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. 3 ತಿಂಗಳಲ್ಲಿ ಯಾರಿಗೆ ಇನ್ನ ಜಮೀನು ಹೋಗಿ ಸೈಟ್ ಸಿಕ್ಕಿಲ್ಲ ಕೊಡೋ ನನ್ನ ಜವಾಬ್ದಾರಿ ನಾನು ಕೊಡ್ತೀನಿ. ಇದರಲ್ಲಿ ಯಾವ ಡೌಟು ನಿಮಗೆ ಬೇಡ. ಮತ್ತೊಂದು ಕೆಲವು ಡೌಟ್ ಇದೆ. ಕೆಲವರು ಹಣ ಇಸ್ಕೊಂಡು ಸೈಟ್ ಕೊಟ್ಟಿದ್ದಾರೆ, ಕೆಲವರು ಇಂಪ್ರೂವ್ಸ್ ಮೇಲೆ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆಲ್ರಿಗೂ ಹೇಳ್ತೀನಿ, 1 ರೂಪಾಯಿ ಯಾರಿಗೂ ಕೊಟ್ಟಿರಬಾರ್ದು. ಇನ್ನು ಸಭೆಯಲ್ಲಿ ಪಟ್ಟಣದ ನಿವಾಸಿ ನಾಗರಾಜು ಮಾತನಾಡಿ, ಮನೆ ಮತ್ತು ನಿವೇಶನಗಳನ್ನು ಕಳೆದುಕೊಳ್ಳದೆ ಇದ್ದಂಥವರಿಗೆ ಈಗ ನಿವೇಶನಗಳ ಹಕ್ಕು ಪತ್ರಗಳು ನೀಡುತ್ತಿದ್ದೀರಿ. ಸಂಪೂರ್ಣ ಮನೆಗಳನ್ನು ಕಳೆದುಕೊಂಡಂತವರಿಗೆ ನಿವೇಶನ ರಹಿತರ ಪಟ್ಟಿಯಲ್ಲಿ ಇಲ್ಲ. ಸ್ಥಳ ಪರಿಶೀಲನೆ ಮಾಡಿ ನಿವೇಶನಗಳ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿ ಎಂದು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಇಒ ನಾಗಮಣಿ, ಆರಕ್ಷಕ ವೃತ್ತ ನಿರೀಕ್ಷಕ ನಯಾಜ್ ಬೇಗ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಉಪಾಧ್ಯಕ್ಷ ಗಂಗರಾಜು, ಸದಸ್ಯರಾದ ರಾಜೇಶ್, ಅನುಷವ್, ಬಶೀರ್ ಅಹಮದ್, ಬಶೀರಾ ರೆಜ್ವಾನ್ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.
ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಶನಿವಾರ ಮೊರಕಮಲ ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದ ಹಲವು ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ವೇಳೆ ತಹಶೀಲ್ದಾರ್ ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿದ್ದರಿಂದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಅಧಿಕಾರಿಗಳ ವಿರುದ್ಧ ಗರಂ ಆದ ಘಟನೆ ನಡೆಯಿತು. ಇಲ್ಲಿ ಯಾರು ಬಂದಿಲ್ಲ, ಇವತ್ತು ಯಾರು ಬಂದಿಲ್ಲ. ಇಒ ಬಂದಿದ್ದಾರೆ, ತಹಸೀಲ್ದಾರ್ ಆಫೀಸಲ್ಲಿ ಯಾರು ಬಂದಿಲ್ಲ, ಇಲ್ಲಿ ಪಿಡಿಒಗಳು ಬಂದಿಲ್ಲ. ಚಿಂತಾಮಣಿ ತಾಲೂಕು ಮೊರಕಮಲ್ಲ ಹೋಬಳಿಯಲ್ಲಿ ಹಲವು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳ ಗುದ್ದಲಿ ಪೂಜೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊರಕಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಿಹಳ್ಳಿ ಹಾಗೂ ಹನೇನಹಳ್ಳಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ವೇಳೆ ಸಾರ್ವಜನಿಕರು ತಮ್ಮ ಗ್ರಾಮಗಳಲ್ಲಿನ ಹಲವು ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಸಚಿವರ ಬಳಿ ಮನವಿ ಮಾಡಿದಾಗ ಸಂಬಂಧಪಟ್ಟ ಇಲಾಖೆಗಳ ಯಾವೊಬ್ಬ ಅಧಿಕಾರಿಯೂ ಸ್ಥಳದಲ್ಲಿ ಇಲ್ಲದಿದ್ದರಿಂದ ಕುಪಿತಗೊಂಡ ಸಚಿವರು ಜಿಲ್ಲಾಧಿಕಾರಿ ರವೀಂದ್ರರವರಿಗೆ ಮೊಬೈಲ್ ಕರೆ ಮಾಡಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ತಾನು ಒಬ್ಬ ಸಚಿವನಾಗಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ತನ್ನ ಕ್ಷೇತ್ರದಲ್ಲಿ ಪ್ರವಾಸ ಮಾಡುವಾಗ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ನನ್ನ ಜೊತೆಯಲ್ಲಿಯೇ ಎಲ್ಲ ಇಲಾಖೆಯ ಅಧಿಕಾರಿಗಳು ಇರಬೇಕೆಂದು ಸೂಚನೆ ನೀಡಿ ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಗರಂ ಆದರು. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅಥವಾ ನಾನು ಲೋಕಲ್ MLA ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನೋ ಪ್ರೋಗ್ರಾಮ್ ಇದೆ, ಎಲ್ಲ ಆಫೀಸರ್ಸ್ ಬರಬೇಕು ತಾನೆ, ತಹಸೀಲ್ದಾರು, ಇಒ, ಪಿಡಿಒಗಳು, ರೆವಿನ್ಯೂ. ಇಲ್ಲಿ ಯಾರು ಬಂದಿಲ್ಲ, ಇವತ್ತು ಯಾರು ಬಂದಿಲ್ಲ. ಇಒ ಬಂದಿದ್ದಾರೆ, ತಹಸೀಲ್ದಾರ್ ಆಫೀಸಲ್ಲಿ ಯಾರು ಬಂದಿಲ್ಲ, ಇಲ್ಲಿ ಪಿಡಿಒಗಳು ಬಂದಿಲ್ಲ. ಬರಬೇಕಲ್ಲ, ಬೇರೆ ಯಾರಾದರೂ ಬರಬೇಕಲ್ಲ. ಈಗ ಅವ್ರಿಗೆ ಈಗ ಅದು ನೀವೊಂದು ಸೀರಿಯಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡಿ. ನಾನು ಇನ್ನು ಸುಮ್ಮನೆ ಯಾಕೆ ಎಲ್ಲರಿಗೂ ಕೆಲಸ ಇದಾಗುತ್ತೆ ಅಂತೇಳಿ ನಾನು ಅವಾಯ್ಡ್ ಮಾಡಿದ್ರೆ ಇವ್ರು ಈ ರೀತಿ ಇಲ್ಲಿ ನೋಡಿ, ಇಲ್ಲಿ ಜನಗಳೇನಾದರೂ ಸಮಸ್ಯೆ ಕೇಳಿದ್ರೆ ಇಲ್ಲಿ PDO ಇಲ್ಲ, ಇಲ್ಲಿ ಯಾವನು ಜವಾಬ್ದಾರಿ ತೊಗೊಳೋರಿಲ್ಲ. ಎಲ್ಲರೂ ಈವನ್ PRED ಇರಬೇಕು, ರೂರಲ್ ರೋಡ್ಸ್ ಅವ್ರು ಇರಬೇಕು, ಡ್ರಿಂಕಿಂಗ್ ವಾಟರ್ ಅವ್ರು ಇರಬೇಕು, ಇವರೆಲ್ಲ ಇರಬೇಕಲ್ಲ ರೀ. ಅಲ್ಲ ಅವ್ರಿಗೆಲ್ಲ ನೀವು ಸೀರಿಯಸ್ ಆಗಿ ನೀವು ಹೇಳಿ. ನಾವೀಗ ನಾನು ನೆಕ್ಸ್ಟ್ ಈಗ 4-5 ದಿವಸ ಪ್ರೋಗ್ರಾಮ್ ಇದೆ, ನನಗೆ ಹಾಕ್ಕೊಳ್ತಾ ಇದ್ದೀನಿ. ಅವ್ರೆಲ್ಲರೂ ಇರ್ಬೇಕು ರೀ. ಏನಾದರೂ ಜನ ಈಗ ಬರೀ ನಾವು ಬಂದಿರೋ ಕೆಲ್ಸಕ್ಕೆ ಮಾತ್ರನ ಕೇಳ್ತಾರೆ, ಬೇರೆ ಎಲ್ಲ ಸಮಸ್ಯೆ ಕೇಳ್ತಾರಲ್ಲ ಜನ. ಇನ್ನು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ವೇಳೆ ಕಳಪೆ ಕಾಮಗಾರಿ ಹಾಗೂ ಕಳಪೆ ಪೈಂಟಿಂಗ್ ಕಂಡು ಗುತ್ತಿಗೆದಾರನ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಗರಂ ಆದ ಘಟನೆ ನಡೆಯಿತು. ನಂತರ ಸಚಿವರು ನಿಮ್ಮಕಾಯಿಲಪಲ್ಲಿ, ಮುದ್ದಲಹಳ್ಳಿ, ಕೊತ್ತಪಲ್ಲಿ, ನೀಲಪಲ್ಲಿ, ಬೈನಹಳ್ಳಿ ಮತ್ತಿತರ ಗ್ರಾಮಗಳ ಬಳಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಹಲವು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಾವು ಪೆತ್ತೂರವರೆಗೂ ಬರುವಂತದ್ದು ಮಾಡಿದ್ವಿ. ಸುಮಾರು ಎಲ್ಲಾ ಗ್ರಾಮಗಳಲ್ಲಿ ಸಿಮೆಂಟ್ ರಸ್ತೆಗಳನ್ನ ಮಾಡಿಸುವಂತ ಕೆಲಸ ಮಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಸಿಮೆಂಟ್ ರಸ್ತೆಗಳನ್ನ ನಾನು ಮಾಡಿಸಿದ್ದೆ. ಇದು ಈ ಪಂಚಾಯಿತಿಗೆ ಸೀಮಿತವಾಗಿ. ಏನ್ ರಮೇಶ್ ಅವರು ಬಸ್ ಕೇಳಿದ್ರು, ಕೋಲಾರ ಡಿಪೋ ಇತ್ತು, ಕೋಲಾರ ಜಿಲ್ಲೆ ಇತ್ತು. ಆ ಸಂದರ್ಭದಲ್ಲಿ ನಾನೇ ರಮೇಶ್ನ ಕರ್ಕೊಂಡು ಹೋದೆ ಕೋಲಾರ ಡಿಪೋ ಮ್ಯಾನೇಜರ್ ಹತ್ರ. ಅಲ್ಲಿ ನಮ್ಮ ಡಿವಿಷನಲ್ ಕಂಟ್ರೋಲರ್ KSRTC ಕೋಲಾರ ಅವ್ರ ಹತ್ರ ಮಾತಾಡಿ ಬಸ್ ಕೂಡ ಅವತ್ತು ಹಾಕ್ಸ್ಕೊಡ್ತೀವಪ್ಪ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ, ಗ್ರೇಟು ತಹಶೀಲ್ದಾರ್ ರಾಜೇಂದ್ರ, ಮುಖಂಡರಾದ ಮುರುಕಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ, ಗಂಡ್ರಕಾನಹಳ್ಳಿ ಶ್ರೀರಾಮ್ ರೆಡ್ಡಿ, ಮುರುಕಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಸರ್ ಖಾನ್, ಗುಡಾರ್ಲಹಳ್ಳಿ ಶ್ರೀರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದೆ. ಅಷ್ಟು ಸಾಲದಿದ್ದಕ್ಕೆ ಸಂಘ ಸಂಸ್ಥೆಗಳು ಶಾಲೆಗಳ ಪರ ನಿಂತು ಪಠ್ಯೇತರ ಚಟುವಟಿಕಾ ಪರಿಕರಗಳು, ಕಂಪ್ಯೂಟರ್, ಮೇಜು, ಬೋರ್ಡ್, ಇತರೆ ವಸ್ತುಗಳನ್ನು ಒದಗಿಸುತ್ತಿವೆ. ಮಕ್ಕಳು ಈ ಸೌಲಭ್ಯಗಳನ್ನು ಪಡೆದು ಚೆನ್ನಾಗಿ ಓದಿ ನಿಮ್ಮನ್ನೇ ನಂಬಿಕೊಂಡಿರುವ ತಂದೆ ತಾಯಿಗಳನ್ನು ಪೋಷಿಸಿಕೊಂಡು ನಾಡಿನ ನೆಲ, ಜಲ, ಭಾಷೆ ಸಂಪತ್ತನ್ನು ವೃದ್ಧಿಗೊಳಿಸಲು ಮುಂದಾಗಬೇಕು ಎಂದು ಪ್ರವೀಣ್ ಶೆಟ್ಟಿ ಬಣದ ಕರವಿ ರಾಜ್ಯ ಉಪಾಧ್ಯಕ್ಷ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಬೈಲಗುರ್ಕಿ ಪಂಚಾಯಿತಿ ಎನಮಿಂಚನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ಗ್ರಾಮದ ವೃದ್ಧರಿಗೆ ಚಳಿಗಾಲದ ಬ್ಲಾಂಕೆಟ್ ವಿತರಣಾ ಕಾರ್ಯಕ್ರಮವನ್ನು ಯಶವಂತ್ ಸ್ಕೂಲ್ ಆಫ್ ಅಕಾಡೆಮಿ ಹಾಗೂ ಫಿಲಂ ಸೈನ್ಸ್ ವತಿಯಿಂದ ಹಮ್ಮಿಕೊಂಡಿದ್ದರು. ಈ ವೇಳೆ ಕರವೇ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯ ಉಪಾಧ್ಯಕ್ಷ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಮಾತನಾಡಿ, ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರವು ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ. ಅದರ ಜೊತೆಗೆ ನಮ್ಮಂಥ ಸಂಘ ಸಂಸ್ಥೆಗಳು ಶಾಲೆಗೆ ಬೇಕಾದ ಇತರೆ ಸಾಮಗ್ರಿಗಳನ್ನು ಒದಗಿಸುತ್ತಿದ್ದೇವೆ. ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಡಿಮೆಯಾಗಬಾರದು. ನಿಮಗೆ ಬೋಧಿಸುವ ಶಿಕ್ಷಕರು ಕೂಡ ಮೆರಿಟ್ ಪಾಸಾದ ನುರಿತ ಶಿಕ್ಷಕರಾಗಿದ್ದಾರೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಕೇವಲ ಕಲಿಕೆಯತ್ತ ಇರಬೇಕು.
ತಂದೆ ತಾಯಿಗಳ ಆದೇಶ ಪಾಲಿಸಿ ನೀವು ಉತ್ತಮ ಸಾಧನೆ ಮಾಡಿದ ಮೇಲೆ ನೀವು ಹುಟ್ಟಿದ ಊರು, ಶಾಲೆ, ನಂತರ ನಿಮ್ಮ ತಾಲೂಕಿಗೆ ಸಾಧ್ಯವಾದ ಸಹಾಯ ಮಾಡಿ ಎಂದರು. ನಿಮಗೆ ಶೂ ಕೊಡೋರು ಇರಲಿಲ್ಲ, ನಮ್ಗೆ ಏನು ನಮ್ಮನ್ನು ನೋಡೋರು ಕಷ್ಟ ಸುಖ ಅನ್ನೋದೇ ಇರಲಿಲ್ಲ. ಇವತ್ತು ನಮ್ಮ ತಾಯಂದ್ರು ನಿಮ್ಮನ್ನು ನೋಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಶೂ ಹಾಕೋ ಮಗನೆ, ಪ್ಯಾಂಟ್ ಹಾಕೋ ಮಗನೆ, ಬನೀನ್ ಹಾಕೊಮ್ಮ, ಶರ್ಟ್ ಹಾಕೋಪ್ಪ. ಎದ್ದ ತಕ್ಷಣ ನಿಮಗೆ ಸ್ನಾನ ಮಾಡಿಸಿ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಒಂದು ಬಡ ಕುಟುಂಬದಿಂದ ಕರ್ಕೊಂಬರ್ಬೇಕಾದ್ರೆ ತುಂಬ ಶ್ರಮ ಪಟ್ಟು ಅವರು ನಿಮ್ಮನ್ನ ಸ್ಕೂಲ್ ಕಳಿಸ್ಕೊಡ್ತಾರೆ. ನಿಮ್ಮ ಆಸೆಗಳೇನೇನಿರುತ್ತೆ ಆ ಆಸೆ ಫುಲ್ಫಿಲ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ನೀವು ಚೆನ್ನಾಗಿ ಓದಬೇಕು. ಹಂಗೆ ನೀವು ಓದ್ಬೇಕಾದ್ರೆ ಜವಾಬ್ದಾರಿ ತಗೊಂಡು ಓದ್ಬೇಕು. ತಂದೆ ತಾಯಿಗಳ ಜವಾಬ್ದಾರಿ ಇಲ್ಲದೆ ನೀವು ದಾಳಬಂದ್ರ ದಾಟಿ ಬರಬಾರ್ದು. ಅಮ್ಮನ ಅಪ್ಪನ ಮಾತು ಕೇಳದೆ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಬರಬಾರ್ದು. ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಭಾಗಿಸಿದ್ರೆ ನೀವು ಇಲ್ಲಿ ಬಂದ್ರೂ ಸಹ ನಿಮ್ಮ ಸ್ಕೂಲಲ್ಲಿ ಕೂತ್ಕೊಂಡ್ರು ನಿಮ್ಗೆ ಅದೇ ಬರುತ್ತೆ. ಇನ್ನು ಕಾರ್ಯಕ್ರಮ ಆಯೋಜಿಸಿದ್ದ ಯಶವಂತ್ ಸ್ಕೂಲ್ ಆಫ್ ಡ್ಯಾನ್ಸ್ ಅಕಾಡೆಮಿ ಹಾಗೂ ಫಿಲಂ ರಿಸರ್ಚ್ ಸೆಂಟರ್ ನಿರ್ದೇಶಕ ಮಂಚನಬಲೆ ಶ್ರೀನಿವಾಸ, ನಮ್ಮ ಸಂಸ್ಥೆ 15 ವರ್ಷಗಳಿಂದ ಶಿಕ್ಷಣ, ಕಲೆ, ಸಾಹಿತ್ಯ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದೆ. ಕೇವಲ ಡ್ಯಾನ್ಸ್ ಕಲಿಸುವ ಕಾಯಕಕ್ಕೆ ಸೀಮಿತವಾಗದೆ ಮಕ್ಕಳ ಕಲಿಕೆಗೆ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸೌಲಭ್ಯ ಒದಗಿಸುವ ಕಾರ್ಯದ ಜೊತೆಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲೂ ತೊಡಗಿಸಿಕೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖ್ಯ ಅತಿಥಿಗಳು ಶಾಲೆ ಕೈಗೊಂಡಿರುವ ಹಸಿರೀಕರಣ, ಸ್ವಚ್ಛತೆ ಬಗ್ಗೆ ಕೊಂಡಾಡಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪೆಚ್ಚಲವಾರಿಪಲ್ಲಿ ಶ್ರೀ ಶನೇಶ್ವರ ಸ್ವಾಮಿ 3ನೇ ವರ್ಷದ ಬ್ರಹ್ಮ ರಥೋತ್ಸವ ಮತ್ತು ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ನೆರವೇರಿತು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಮಾರಕಾನಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಚ್ಚಲವಾರಿಪಲ್ಲಿ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಧ್ವಜಸ್ತಂಭ ಪ್ರತಿಷ್ಠಾ ಪೂಜಾ ಕಾರ್ಯಕ್ರಮ ಕಳೆದ 3 ವರ್ಷಗಳಿಂದ ನಡೆಯುತ್ತಿದೆ. 2 ದಿನಗಳ ರಥೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತೇರು ಎಳೆಯುವ ಮೂಲಕ ಚಾಲನೆ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಸುಭಿಕ್ಷೆಗಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಂಡರು. ಬ್ರಹ್ಮ ರಥೋತ್ಸವಕ್ಕೆ ಬೆಂಗಳೂರು, ಬಾಗೇಪಲ್ಲಿ, ಮಾರಕಾನಕುಂಟೆ, ಕೊತ್ತಕೋಟೆ ಹಾಗೂ ನೆರೆಯ ಆಂಧ್ರಪ್ರದೇಶ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥನೆ ಮಾಡಿದರು. ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತರಿಗೆ ಗ್ರಾಮದ ಜ್ಯೋತಿ ಶಿವಾರೆಡ್ಡಿ ಅವರು ಪ್ರಸಾದ ದಾಸೋಹ, ಕುಡಿಯುವ ನೀರು ಆಯೋಜಿಸಿದ್ದರು. 5 ವರ್ಷಗಳಿಂದ ಶನಿಮಾತ್ಮ ದೇವಸ್ಥಾನ ಅಷ್ಟು ಸ್ಟಾರ್ಟಿಂಗ್ ಚಿಕ್ಕದಾಗಿತ್ತು. ಸುಮಾರು 2004ರಲ್ಲಿ ಪ್ರಭಾಕರ್ ರೆಡ್ಡಿ, ಗಂಗಾಧರ್ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ ಅವರು ಸ್ಥಳ ದಾನ ನೀಡಿದ್ದರು. ಅದರಲ್ಲಿ ದೇವಸ್ಥಾನವನ್ನು ಕಟ್ಟಿ 2004ರಿಂದ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ಮೂಲವಾಗಿ ಚಿನ್ನವೆಂಕಟರಾಮರೆಡ್ಡಿ, ಕೊತ್ತಪಲ್ಲಿ ಶಂಕರರೆಡ್ಡಿ, ಮರ್ಸನಪಲ್ಲಿ ಆನಾಳಪ್ಪನವರು ಮೊದಲನೇಯಾಗಿ ವೈಬಿ ಬೈಯಪ್ಪ, ಕೆಂಚರಾಯನಪಲ್ಲಿ ಇವರು ಸೇರಿ ಮೊದಲನೇಗೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ಚಿಕ್ಕ ದೇವಸ್ಥಾನವನ್ನು ಕಟ್ಟರು. ಆದ್ದರಿಂದ ಅದೇ ವರ್ಷದಿಂದ 2019ರಲ್ಲಿ ನಾವು ಒಂದು ಸತಿ ತೇರು ಉತ್ಸವವನ್ನು ಮಾಡಿದ್ವಿ. ಆದ್ದರಿಂದ ಅಲ್ಲಿ ಮಾಡಿದಾಗ ಜನರಿಗೆ ಅಲ್ಲಿ ಬರೋದು ಹೋಗೋದು ಈ ಥರ ಇತ್ತು. ಚೆನ್ನಾಗಿ ಎಲ್ಲರೂ ಬಂದವರಿಗೆ ಒಳ್ಳೆಯದಾಯಿತು. ದೇವರಿಗೆ ಎಲ್ಲರೂ ಅವ್ರ ಕೈಯಲ್ಲಾದಷ್ಟು ಸಹಾಯ ಕೊಟ್ಟು ಸಹಾಯದಲ್ಲಿ ನಾವು ಈ ತೇರು ಉತ್ಸವವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ಈ ದಿನವೂ ಅದೇ ಉತ್ಸವ ಮಾಡಿಕೊಂಡು ನಮ್ಮ ಊರಿನಲ್ಲಿ ಒಂದು ಜಾತ್ರೆ ರೀತಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನಮಗೆ ಕೊಟ್ಟಿರೋ ದಾನಿಗಳಿಗೆಲ್ಲರೂ ದೇವರು ಒಳ್ಳೇದು ಮಾಡಲಿ. ಇದಕ್ಕೆ ನಮಗೆ ಇಲ್ಲಿರುವ ಈ ಸಂದರ್ಭದಲ್ಲಿ ಬ್ರಹ್ಮ ರಥೋತ್ಸವ ಕಮಿಟಿ ಸದಸ್ಯ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ಎಸ್ ರಮೇಶ್ ಬಾಬು, ಕೆಡಿಪಿ ಸದಸ್ಯ ರಘುನಾಥ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಳಾವತಿ ಜಯಕುಮಾರ್, ಉಪಾಧ್ಯಕ್ಷೆ ಗೌತಮಿ, ಗಂಗಾಧರ್ ರೆಡ್ಡಿ, ಎಎಸ್ಐ ಶಂಕರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸರ್ಕಾರದ ಯಾವುದೇ ರೀತಿಯ ಯೋಜನೆ ಆಗಲಿ ಅದು ನೇರವಾಗಿ ಅರ್ಹರಿಗೆ ಸಿಗಬೇಕು. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಜನಸಾಮಾನ್ಯರಿಗೆ ಯೋಜನೆಯ ಉಪಯೋಗ ಸಿಗುವಂತಾಗಬೇಕು ಎಂದು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು.
ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ 20 ಮಂದಿ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಪಂಪು ಮೋಟಾರ್ ಕೇಬಲ್ ವಿತರಿಸಲಾಯಿತು. ಶಾಸಕ ಮೇಲೂರು ರವಿಕುಮಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಸರ್ಕಾರವು ವಿವಿಧ ಯೋಜನೆಗಳಿಗೆ ಸರ್ಕಾರಿ ನೌಕರರಿಗೆ ನೀಡುವ ವೇತನ, ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸುವ ಹಣ ಸೇರಿದಂತೆ ಎಲ್ಲ ಹಣವು ಈ ನಾಡಿನ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯೂ ಕಟ್ಟುವ ತೆರಿಗೆ ಹಣವಾಗಿದೆ. ಹಾಗಾಗಿ ಈ ಯೋಜನೆಯ ಅನುದಾನ ದುರ್ಬಳಕೆ ಆಗಬಾರದು, ಅನರ್ಹರ ಪಾಲು ಆಗಬಾರದು. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು. ಈ ಹಿಂದೆ ನಿಗಮದಲ್ಲಿ ಅನೇಕ ರೀತಿಯ ಅವ್ಯವಹಾರಗಳು ಆಗಿವೆ. ಕಳಪೆ ಸಾಮಗ್ರಿ ಕೊಟ್ಟಿರುವುದು, ಯಾರದೋ ಹೆಸರಲ್ಲಿ ಯಾರಿಗೋ ಕೊಳವೆ ಬಾವಿ ಕೊರೆಸಿದ್ದು, ಕೊಡಬೇಕಾದ ಸಾಮಗ್ರಿಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದ್ದೆಲ್ಲವೂ ನಡೆದಿದೆ. ನನ್ನ ಅವಧಿಯಲ್ಲಿ ಈ ರೀತಿಯ ಯಾವುದೇ ಅವ್ಯವಹಾರಕ್ಕೂ ಅವಕಾಶ ಇಲ್ಲ. ಮುಕ್ತವಾಗಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಾರ್ವಜನಿಕವಾಗಿಯೇ ಪರಿಕರಗಳನ್ನು ವಿತರಿಸುವ ಮೂಲಕ ಪಾರದರ್ಶಕತೆಯನ್ನು ಕಾಪಾಡುವ ಕೆಲಸ ನನ್ನ ಅವಧಿಯಲ್ಲಿ ನಾನು ಮಾಡಲಿದ್ದೇನೆ. ಇದೀಗ 20 ಮಂದಿ ರೈತರಿಗೆ ಪಂಪು ಮೋಟಾರ್ ವಿತರಿಸಲಾಗುತ್ತಿದೆ. ಇನ್ನು 27 ಮಂದಿ ಫಲಾನುಭವಿಗಳಿಗೆ ಮುಂದಿನ ಮಾರ್ಚ್ 15ರೊಳಗೆ ಪರಿಕರಗಳನ್ನು ವಿತರಿಸಬೇಕು ಎಂದು ನಿಗಮದ ಅಧಿಕಾರಿಗಳಿಗೆ ಗುತ್ತಿಗೆದಾರನಿಗೆ ಸೂಚಿಸಿದರು. ಈಗ ಹೊಸದಾಗಿ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಬಂದಿದ್ದಾರೆ. ಈಗ ಆಂಜನಪ್ಪನವರು ನಮ್ಮ ಇಲಾಖೆಯಲ್ಲಿ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತೊಂದರೆ ಆಗಲ್ಲ, ಅದನ್ನೆಲ್ಲ ನಾವು ಜವಾಬ್ದಾರಿ ತಗೊಂಡು ಮಾಡ್ತೀರಂತ ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿ ಏನಿವತ್ತು ನಮ್ಮ ಟರ್ಮ್ಗೆ ಸುಮಾರು 20 ಜನಕ್ಕೆ ಇವತ್ತು ಬೋರ್ವೆಲ್ ಕೊರೆದು ಅವ್ರಿಗೆ ಇವತ್ತು ಅವಶ್ಯಕತೆ ಇರ್ತಕ್ಕಂಥ ಸಾಮಗ್ರಿಗಳು ಕೊಡ್ತಾ ಇದ್ದಾರೆ. ಇವತ್ತು ಆಂಜನಮ್ಮ ಮೇಲೂರು ಬಂದಿದ್ದಾಗ ಪ್ರಕಾಶು ಆನೂರು ಬಂದಿದ್ದೇನಪ್ಪ. ಈ ವೇಳೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ ಮುನಿಯಪ್ಪ, ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ಮುಖಂಡ ತಾತೂರು ರಘು, ಶ್ರೀರಾಮ್ ರೆಡ್ಡಿ, ನಿಗಮದ ಅಂಜನ್ ಕುಮಾರ್ ಹಾಜರಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. 11 ಕೆವಿ ವಿದ್ಯುತ್ ತಂತಿ ತಗುಲಿ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನ ಹೊನ್ನಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಕೊಲಿಂಪಲ್ಲಿ ಗ್ರಾಮಕ್ಕೆ ನೀರು ಸರಬರಾಜು ಮಾಡುವ ಕೊಳವೆ ಬಾವಿ ದುರಸ್ತಿ ಮಾಡುವ ಸಲುವಾಗಿ ಪೈಪ್ಗಳನ್ನು ತೆಗೆಯುವ ವೇಳೆ ಈ ಅವಘಡ ಸಂಭವಿಸಿದೆ. ಬಾಗೇಪಲ್ಲಿ ತಾಲೂಕಿನ ಕೊಟ್ಟಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊನ್ನಂಪಲ್ಲಿ ಗ್ರಾಮದ ನಿವಾಸಿ ಸುಧಾಕರ್ ಅವರು ವಿದ್ಯುತ್ ಅವಘಡ ಸಂಭವಿಸಿ ಸಾವನ್ನಪ್ಪಿದ್ದಾರೆ. ಕೊಲಿಂಪಲ್ಲಿ ಸಮೀಪ ಗ್ರಾಮಕ್ಕೆ ನೀರನ್ನು ಸರಬರಾಜು ಮಾಡುವ ಕೊಳವೆ ಬಾವಿಯು ದುರಸ್ತಿಯಾಗಿದ್ದು, ಅದನ್ನು ಸರಿಪಡಿಸಲು ಪೈಪ್ಗಳನ್ನು ತೆಗೆಯುವ ವೇಳೆ ಆಕಸ್ಮಿಕವಾಗಿ 11 ಕೆವಿ ವಿದ್ಯುತ್ ತಂತಿಗಳಿಗೆ ಮೋಟಾರ್ ಮೇಲೆತ್ತುವ ಟ್ರ್ಯಾಕ್ಟರ್ ರೆಂಚ್ ಕಂಬಕ್ಕೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ದೇಶ ಕಾಯುವ ವೀರ ಯೋಧರು ಹಗಲು ರಾತ್ರಿ ಎನ್ನದೆ ಜನತೆಯ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ಬದಿಗಿಟ್ಟು ದೇಶ ಸೇವೆಯಲ್ಲಿ ತೊಡಗಿದ್ದಾರೆ. ಒಂದು ದಿನಕ್ಕೆ ಕಾರ್ಯಕ್ರಮ ಸೀಮಿತವಾಗದೆ ದಿನದ 24 ಗಂಟೆಗಳ ಕಾಲ ಸ್ಮರಿಸುವಂತಾಗಬೇಕು ಎಂದು ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಹೇಳಿದರು. ಜಮ್ಮು ಕಾಶ್ಮೀರದ ಪುಲ್ವಾಮಾ ದಾಳಿಯಲ್ಲಿ 44 ಭಾರತೀಯ ವೀರ ಯೋಧರು ಸಾವನ್ನಪ್ಪಿದ್ದು, ವೀರ ಯೋಧರ ಸ್ಮರಣಾರ್ಥ ಕೋಲಾರ ನಗರದ ಟೇಕಲ್ ರಸ್ತೆಯಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಕ್ಕಳ ಉದ್ಯಾನವನದಲ್ಲಿ ಆಯೋಜಿಸಿದ್ದ ಹುತಾತ್ಮರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ವೀರ ಯೋಧರ ಭಾವಚಿತ್ರಗಳಿಗೆ ಪುಷ್ಪ ನಮನದೊಂದಿಗೆ ಕ್ಯಾಂಡಲ್ ಬೆಳಗಿಸಿದರು. ನಂತರ ಮಾತನಾಡಿ, ಸೈನಿಕರು ಮತ್ತು ರೈತರು ದೇಶದ 2 ಕಣ್ಣುಗಳಿದ್ದಂತೆ ಪ್ರತಿಯೊಬ್ಬರೂ ಸಹ ಗೌರವಿಸುವ ಮೂಲಕ ಅವರ ದಾರಿಯಲ್ಲಿ ಸಾಗುವಂತಾಗಬೇಕು. ಭಾರತದ ಗಡಿ ಭಾಗವಾದ ಜಮ್ಮು ಕಾಶ್ಮೀರದ ಬಳಿಯ ಪುಲ್ವಾಮಾ ಬಳಿ ಶತ್ರುಗಳು ಮಾಡಿದ ದಾಳಿಯಲ್ಲಿ 44 ಮಂದಿ ಭಾರತೀಯ ಯೋಧರು ಸಾವನ್ನಪ್ಪಿರುವ ಕರಾಳ ದಿನವಾಗಿದ್ದು, ಇಂಥ ದಾಳಿಗಳು ಅನೇಕ ಬಾರಿ ನಡೆದು ಸೈನಿಕರು ಸಾವು ನೋವುಗಳನ್ನು ಅನುಭವಿಸಿ ದೇಶ ರಕ್ಷಣೆ ಹಾಗೂ ಪ್ರಜೆಗೂ ಶಾಂತಿ ನೆಮ್ಮದಿಯ ಬದುಕಲು ಅವಕಾಶ ನೀಡುವ ಮೂಲಕ ಅವರು ಪ್ರಾಣತ್ಯಾಗ ಮಾಡುತ್ತಿದ್ದಾರೆ. ಅವರನ್ನು ರಕ್ಷಿಸಲು ದೇವರಲ್ಲಿ ನಾವು ದಿನವೂ ಪ್ರಾರ್ಥಿಸುವಂತಾಗಬೇಕು ಎಂದರು. ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ದೇಶ ಭಕ್ತಿಯನ್ನ ಮನೆ ಮನೆಗಳಲ್ಲಿ ಮನೆಗಳಲ್ಲಿ ಅಳವಡಿಸಿಕೊಳ್ಳುವಂತಾಗಬೇಕು ಎಂದರು. ವೀರ ಯೋಧರ ಸ್ಮಾರಕ ಭವನದಲ್ಲಿ ಸಮಯದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಪ್ರಾಣತ್ಯಾಗ ಮಾಡಿ
ದೇಶಕ್ಕೆ ಒಂದು ಹೆಮ್ಮೆ ಮತ್ತು ಕೀರ್ತಿ ತಂದಂಥ ಸಂದರ್ಭ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರ ಸಾವು ನಮ್ಮ ದೇಶಕ್ಕೊಂದು ಕರಾಳ ದಿನವಾಗಿ ಹಾಗಾಗಿ ಅನೇಕ ಯೋಧರು ಮತ್ತು ಸೈನಿಕರು ಪುಲ್ವಾಮಾ ದಾಳಿಯಂತೆ ಅನೇಕ ದಾಳಿಗಳಿಗೆ ಎದೆಗೊಡ್ಡಿ ಇಡೀ ದೇಶನ ಉಳಿಸೋ ನಿಟ್ಟಿನಲ್ಲಿ ಪ್ರತಿನಿತ್ಯ ಸಾವುಗಳು ಮತ್ತು ಗಾಯಗಳಾಗಿ ನಮ್ಮನ್ನು ನೆಮ್ಮದಿ ಮತ್ತು ಗೌರವಯುತವಾಗಿ ಬದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಕೀಲ ಮಾಗೇರಿ ನಾರಾಯಣಸ್ವಾಮಿ, ಜಿಲ್ಲಾ ಮಾಜಿ ಯೋಧರ ಟ್ರಸ್ಟ್ ಅಧ್ಯಕ್ಷ ಜಗನ್ನಾಥ್, ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ 2 ನಿಮಿಷಗಳ ಕಾಲ ಮೌನಾಚರಣೆ ನಡೆಸಿ ವೀರ ಯೋಧರ ಕುಟುಂಬಗಳಿಗೆ ಸಾಂತ್ವನ ತಿಳಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಮಾಜಿ ಯೋಧರು ಹಾಗೂ ಅವರ ಕುಟುಂಬದವರು, ಸಾರ್ವಜನಿಕರು ಭಾಗವಹಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನೂತನ ತಾಲೂಕು ಮಂಚೇನಹಳ್ಳಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮಾಡಲು ಪಟ್ಟಣದ ಗಣೇಶನ ದೇವಸ್ಥಾನದ ಮುಂದೆ ಇರುವ ಎಲ್ಲ ಅಂಗಡಿಗಳನ್ನು ಇಒ ಜಿಕೆ ಹೊನ್ನಯ್ಯ ಹಾಗೂ ಪೊಲೀಸ್ ಸಿಬ್ಬಂದಿ ಸೇರಿ ತೆರವುಗೊಳಿಸಲು ಮುಂದಾದರು. ನೂತನವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮಾಡಲು ಮಂಚೇನಹಳ್ಳಿ ಪಟ್ಟಣದ ಗಣೇಶನ ದೇವಸ್ಥಾನದ ಮುಂದೆ ಇರುವ ಎಲ್ಲ ಅಂಗಡಿಗಳನ್ನು ಶುಕ್ರವಾರ ಬೆಳಿಗ್ಗೆ ಇಒ ಜಿಕೆ ಹೊನ್ನಯ್ಯ ಹಾಗೂ ಪೊಲೀಸ್ ಸಿಬ್ಬಂದಿ ಸೇರಿ ತೆರವುಗೊಳಿಸಲು ಮುಂದಾದರು. ಈ ವೇಳೆ ಅಂಗಡಿ ಮಾಲೀಕ ಶ್ರೀಧರ್ ಮಾತನಾಡಿ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮಾಡಲು ಅಂಗಡಿಗಳನ್ನು ತೆರವುಗೊಳಿಸುತ್ತಿರುವುದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ನಾವುಗಳು ಇಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ನಡೆಸಿ ಜೀವನ ನಡೆಸುತ್ತಿದ್ದೇವೆ. ಮಾಹಿತಿನೂ ಇಲ್ಲದೆ ಬಂದು ಏಕಾಏಕಿ ತೆರವುಗೊಳಿಸುತ್ತಿರೋದು ಕೊಂಚ ನೋವಿನ ಸಂಗತಿಯಾಗಿದೆ. ಇಲ್ಲಿ ತೆರವುಗೊಳಿಸೋದ್ರಿಂದ ಸುಮಾರು ಜನ ವ್ಯಾಪಾರಸ್ಥರ ಜೀವನ ಅಸ್ತವ್ಯಸ್ತವಾಗಲಿದೆ. ಹಾಗಾಗಿ ಸರ್ಕಾರವು ಇಲ್ಲಿನ ಅಂಗಡಿ ಮಾಲೀಕರಿಗೆ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೇವೆ ಎಂದರು. ರೆಸಲ್ಯೂಷನ್ ಮಾಡಿದ್ದಾರೆ. ಕೆಎಸ್ಆರ್ಟಿಸಿಗೆ ಕೊಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ನಾನು ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಇದಕ್ಕೆ ಅಡ್ಡಿಪಡಿಸೋನು ಅಲ್ಲ. ಆದರೆ ನಮ್ಮಲ್ಲಿ ಒಂದೇ ಮನವಿ, ಇಷ್ಟು ವರ್ಷಗಳಿಂದ ನಾವಿಲ್ಲಿ ದುಡ್ಕೊಂಡು ತಿಂದು ಇಲ್ಲಿದ್ದೀವಿ. ಅಟ್ಲೀಸ್ಟ್ ನಮಗೆ ಕಾಲಾವಕಾಶ ಕೊಡದೆ ನೀವು ಏಕಾಏಕಿ ಬಂದು ಅಂಗಡಿಗಳನ್ನು ಡೆಮಾಲಿಷ್ ಮಾಡಲಿಕ್ಕೆ ಬಂದಿದ್ದೀರಾ. ಭಾಳ ದುರದೃಷ್ಟಕರ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಆ ರೆಸಲ್ಯೂಷನಲ್ಲಿ ಕೆಎಸ್ಆರ್ಟಿಸಿ ಕೊಡಬೇಕು ಅಂತ ಬರೆದಾಗ ಅದೇ ರೆಸಲ್ಯೂಷನಲ್ಲಿ ಇವ್ರಿಗೆ ಮೂಲಭೂತ ವ್ಯವಸ್ಥೆ ಮಾಡಿಕೊಡುವುದು, ಮತ್ತೆ ವ್ಯವಸ್ಥೆ ಮಾಡಿಕೊಟ್ಟು ತೆರವು ಮಾಡುವುದು ಅಂತಲೇ ಒಂದು ಮೇನ್ ಅಂಡರ್ಲೈನ್ ಮಾಡಿದ್ದಾರೆ. ಆ ಬೇಸ್ ಮೇಲೆ ನಮಗೆಲ್ಲಾದರೂ ಒಂದು ನಾಳೆ ಅಂಗಡಿ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳಲ್ಲಿ ಒತ್ತಾಯ. ಇನ್ನು ಇಒ ಜಿಕೆ ಹೊನ್ನಯ್ಯ ಮಾತನಾಡಿ, ಮಂಚೇನಹಳ್ಳಿಯು ನೂತನವಾಗಿ ತಾಲೂಕು ಕೇಂದ್ರವಾಗಿದೆ. ಇಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಕೂರಲು ಮತ್ತು ನಿಂತುಕೊಳ್ಳಲು ಜಾಗವಿಲ್ಲದಂತಾಗಿದೆ. ಅದೇ ರೀತಿ ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಿಕ್ಕೆ 2 ಕೋಟಿ ಅನುದಾನವೂ ಸಹ ಮಂಜೂರಾಗಿದೆ. ನಾವು ಶೀಘ್ರದಲ್ಲಿ ಕೆಲಸ ಮುಂದುವರಿಸದಿದ್ದರೆ ಅನುದಾನ ರದ್ದಾಗ್ತದೆಯೋ ಎಂಬ ಭಯ ಉಂಟಾಗಿದೆ ಎಂದ ಅವರು, ಹಿಂದೆ ಅಂಗಡಿ ಮಾಲೀಕರಿಗೆ ಒಂದು ಬಾರಿ ಮಾಹಿತಿ ತಿಳಿಸಿದ್ದೇವೆ. ಆದರೆ ಅವರುಗಳು ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದೆ ಇರೋದು ನಮ್ಮ ತಪ್ಪಲ್ಲ. ಹಾಗಾಗಿ ಇಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿ ನೂತನವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಮಾಡಲಾಗ್ತಿದೆ ಎಂದರು. ಮಂಚೇನಹಳ್ಳಿ ತಾಲೂಕಾಗಿದೆ. ಹಾಗಾಗಿ ಮಂಚೇನಹಳ್ಳಿ ಡೆವಲಪ್ ಆಗೋ ಉದ್ದೇಶದಲ್ಲಿ ಇಲ್ಲಿ ಎಲ್ಲ ಮಕ್ಕಳು ಸ್ಕೂಲಿಗೆ ಬರ್ತಾರೆ, ಅವರಿಗೆ ಬಸ್ಸಲ್ಲಿ ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದು ದುಡ್ಡು ವಾಪಸ್ ಹೋಗುತ್ತೆ ಅನ್ನೋ ಭಯ ನಮಗೆ. ಅದಕ್ಕೋಸ್ಕರ ಇವರಿಗೆಲ್ಲ ಖುಷಿ ಆಗಿದೆ. ಅವ್ರಿಗೆಲ್ಲ ಹೇಳಿದ್ದೀವಿ ಏನಂತ ಖಾಲಿ ಮಾಡಿ ಈ ಅನುದಾನ ವಾಪಸ್ ಹೋಗುತ್ತೆ. ಅದಕ್ಕೋಸ್ಕರ ಮಂಚೇನಹಳ್ಳಿ ತಾಲೂಕು ಡೆವಲಪ್ ಆಗಬೇಕು ಅಂತಂದರೆ ಒಂದು ಒಳ್ಳೆ ವ್ಯವಸ್ಥಿತವಾದ ಬಸ್ ಸ್ಟಾಪ್ ಬೇಕು. ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಸಹ ಕೆಲವು ಆಕ್ಸಿಡೆಂಟ್ಗಳು ಸಹ ಆಗಿದೆ, ಕೆಲವು ಪೊಲೀಸರಿಗೆ ಅದೆಲ್ಲ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಖಾಲಿ ಮಾಡಿ ಒಂದು ಸೂಕ್ತವಾದ ಬಸ್ ಸ್ಟ್ಯಾಂಡ್ ಕಳಿಸುವ ಉದ್ದೇಶದಿಂದ ಇದನ್ನು ಖಾಲಿ ಮಾಡಿದ್ದಾರೆ. ಸಾರ್ವಜನಿಕರು ಈ ವಿಷಯದಲ್ಲಿ ಎಲ್ಲರೂ ಸಹಕರಿಸ್ತಾರೆ ಅಂತ ಅನಿಸುತ್ತೆ. ಬೇರೆಯವರು ಸಹ ಹೇಳಿದ್ದಾರೆ, ಸರ್ ಇದೊಂದು ಒಳ್ಳೆಯ ಕಾರ್ಯ ಸರ್ ಮಾಡಿ, ನಮಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳೋಕ್ಕೆಲ್ಲ ಸಮಸ್ಯೆ ಆಗ್ತಾ ಇತ್ತು, ಬಸ್ ಸ್ಟ್ಯಾಂಡ್ ಆಯಿತು ಅಂತಂದರೆ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಪೊಲೀಸ್ ಪಡೆಯೊಂದಿಗೆ ನಾವು ಕಾರ್ಯಾಚರಣೆ ಮಾಡ್ತೀವಿ. ಇವರಿಗೆಲ್ಲರಿಗೂ ಸಹ ಸುಮಾರು 3 ತಿಂಗಳು ಮುಂಚೆನೇ ಒಂದು ನೋಟಿಸ್ ಕೊಟ್ಟು ಕರೆದ್ಬಿಟ್ಟು ಮಾತಾಡ್ಸಿದ್ದೀವಿ. ಮಾತಾಡಿಸಿ ಅದಾದಮೇಲೆ 1 ತಿಂಗಳು ಮುಂಚೆ ಮತ್ತೆ ಮಾತಾಡ್ಸಿದ್ದಾರೆ. ರೆಸಲ್ಯೂಷನ್ ಆಗಿದೆ. ಎಲ್ಲರಿಗೂ ಸಹ ಮಾಹಿತಿ ಇದೆ, ಮಾಹಿತಿ ಇಲ್ಲ ಅಂತಲ್ಲ. ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ ಇದು ಹಿಂದೆಯಿಂದಲೂ ಹೇಳ್ತಾ ಇದ್ರು ಡೆಮಾಲಿಷ್ ಮಾಡೋಕ್ಕೆ, ಇವಾಗಲೂ ಹಾಗೆ ಅಂದ್ಕೊಂಡಿದ್ದೀವಿ. ಯಾವುದನ್ನು ಸಹ ಸೊ ಇವರು ಸೀರಿಯಸ್ ತೊಗೊಂಡಿಲ್ಲ. ಅಷ್ಟು ಅಂದರೆ ಮಾಹಿತಿ ಇದೆ, ಮಾಹಿತಿ ಇದ್ದಂಗೆ ಈ ಸಂದರ್ಭದಲ್ಲಿ ಪಿಎಸ್ಐ ಮೂರ್ತಿ, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಕೆಇಬಿ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ.
ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪತಿ ದೇವಾಲಯದ ಅಭಿವೃದ್ಧಿಗೆ ಮುಜರಾಯಿ ಸಚಿವರ ತೀರ್ಮಾನದಂತೆ ಮಾಸ್ಟರ್ ಪ್ಲಾನ್ ಸಿದ್ಧತೆ ಮಾಡಲಾಗಿದ್ದು ಸರ್ಕಾರದ ಅನುಮತಿ ನೀಡಿದ ಬಳಿಕ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡಿಸಲಾಗುವುದೆಂದು ಶಾಸಕ ಕೆವೈ ನಂಜೇಗೌಡ ತಿಳಿಸಿದರು. ಮಾಲೂರು ತಾಲೂಕು ಚಿಕ್ಕ ತಿರುಪತಿ ದೇವಾಲಯ ರಥ ಬೀದಿ ದೀಪಗಳಿಗೆ ಶಾಸಕ ಕೆವೈ ನಂಜೇಗೌಡ ಚಾಲನೆ ನೀಡಿ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಸುಮಾರು ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಪ್ರಾರಂಭವಾಗಿ 108 ಗೋಪುರ ಹಾಗೂ ದೇವಾಲಯದ ಮುಂಭಾಗ ಸಿಸಿ ರಸ್ತೆ ಅಭಿವೃದ್ಧಿಯಾಗಿದೆ. ನನಗೆ ಸಿಕ್ಕ ಅವಕಾಶದಲ್ಲಿ ರಥಬೀದಿಗೆ ಸಿಸಿ ರಸ್ತೆ ಮತ್ತು ಬೀದಿ ದೀಪಗಳನ್ನು ಅಳವಡಿಸಲಾಗಿದ್ದು, ಮುಜರಾಯಿ ಸಚಿವರ ತೀರ್ಮಾನದಂತೆ ಚಿಕ್ಕ ತಿರುಪತಿ ದೇವಾಲಯದ ಅಭಿವೃದ್ಧಿ ಮಾಸ್ಟರ್ ಪ್ಲಾನ್ ಸಿದ್ಧತೆ ಮಾಡಲಾಗಿದೆ. ಸರ್ಕಾರದ ಮುಂದೆ ಮಾಸ್ಟರ್ ಪ್ಲಾನ್ ಇಟ್ಟು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಸಲಾಗುವುದು. ಅಲ್ಲದೆ ಚಿಕ್ಕ ತಿರುಪತಿಯಲ್ಲಿ ಬಸ್ ನಿಲ್ದಾಣ ಕಾಮಗಾರಿ ಪ್ರಾರಂಭ ಮಾಡಲಾಗುವುದು ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಇವತ್ತು ನಮ್ಮ ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಸುಮಾರು ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮೊದಲು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಚಿಕ್ಕ ತಿರುಪತಿ ಅಭಿವೃದ್ಧಿಯಾಗಿ ಪ್ರಾರಂಭ ಆಗಿತ್ತು. ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕಾಲದಲ್ಲಿ ಅವತ್ತಿಂದ ಇವತ್ತುವರೆಗೂ ಕೂಡ ಆ ಅಭಿವೃದ್ಧಿ ಮಾಡೋದು ಮುಂದುವರ್ಕೊಂಡು ಹೋಗ್ತಾನೆ ಇದೆ. ನೋಡಬಹುದು 108 ಅಡಿ ಗೋಪುರ ಆಗಿದ್ದು, ಮತ್ತು ದೇವಸ್ಥಾನ ಮುಂದೆ ಕಾಂಕ್ರೀಟ್ ರಸ್ತೆ ಮತ್ತು ಸ್ಟ್ರೀಟ್ ಲೈಟ್ಸು ಇದೆಲ್ಲ ಆಗಿತ್ತು. ಈ ಸಂದರ್ಭದಲ್ಲಿ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಚಿಕ್ಕ ತಿರುಪತಿ ದೇವಾಲಯದ ಕಾರ್ಯದರ್ಶಿ ಸೆಲ್ವಮಣಿ, ಅಭಿವೃದ್ಧಿ ಸಮಿತಿ ಸದಸ್ಯ ಗೋಪಾಲ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ನಯೀಂ, ಮುಖಂಡರಾದ ಎಕೆ ವೆಂಕಟೇಶ್, ವೀರಭದ್ರಪ್ಪ ಮತ್ತಿತರರು ಭಾಗವಹಿಸಿದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಬೆಂಗಳೂರು ನಗರದಲ್ಲಿನ ಆಧುನಿಕ ಶಿಕ್ಷಣ ಪದ್ಧತಿ ಸೌಲಭ್ಯಗಳನ್ನು ಗ್ರಾಮಾಂತರ ಭಾಗದಲ್ಲಿ ನೀಡುವ ಪ್ರಯತ್ನವನ್ನ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆ ಮಾಡಲಿದೆ ಎಂದು ನಿಸರ್ಗ ತಜ್ಞ ಡಾಕ್ಟರ್ ಚೇತನ್ ಕುಮಾರ್ ತಿಳಿಸಿದರು. ಒಂದೆಡೆ ಪುಟಾಣಿಗಳ ನೃತ್ಯ ಕಲರವ, ಮತ್ತೊಂದೆಡೆ ಭಾರತದ ಬಹುಭಾಷಾ ಸಂಸ್ಕೃತಿಯ ಕಲೆ, ನೃತ್ಯ, ಕರಾಟೆ ಅನಾವರಣ. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ತಾಲೂಕು ಸೋಲೂರಿನ ರಾಜಶೇಖರಯ್ಯ ಶಿಕ್ಷಣ ಸಂಸ್ಥೆಯಲ್ಲಿ. ನಿಸರ್ಗ ತಜ್ಞ ಡಾಕ್ಟರ್ ಚೇತನ್ ಕುಮಾರ್ ಮಾತನಾಡಿ, ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ವಿದ್ಯಾರ್ಥಿಗಳ ಬದುಕು ಹಸನಾಗಲಿದೆ ಮತ್ತು ಪೋಷಕರ ಕನಸು ಕೂಡ ನನಸಾಗಲಿದೆ. ಹೀಗಾಗಿ ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ನಗರ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶಿಕ್ಷಣದ ಭೌತಿಕ ಮಟ್ಟ ಏರುಪೇರಾಗಬಾರದು ಎಂಬ ನಿಟ್ಟಿನಲ್ಲಿ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳಿಗೂ ಪಟ್ಟಣದಲ್ಲಿ ಸಿಗುವ ಶೈಕ್ಷಣಿಕ ಸೌಲಭ್ಯ ಕಲ್ಪಿಸಿಕೊಡುವ ಕೆಲಸ ಮಾಡಲಾಗುತ್ತದೆ. ವಿದ್ಯಾರ್ಥಿ ಕೇವಲ ಪಠ್ಯ ಪುಸ್ತಕ ಹಿಡಿದು ಓದುವುದಲ್ಲದೆ ಬರವಣಿಗೆ, ಸೃಜನಶೀಲ ಕಲೆ, ಸಾಹಿತ್ಯ, ಕ್ರೀಡಾ ಮುಂತಾದ ಅಭಿರುಚಿಗಳನ್ನು ಶಿಕ್ಷಣದ ಜೊತೆಗೆ ಕೊಡುವ ಕೆಲಸವನ್ನ ಮಾಡಬೇಕು ಎಂದು ತಿಳಿಸಿದರು. ವೀಕ್ಷಕರಿಗೆ ನಮಸ್ಕಾರವನ್ನು ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತು ಸಂಭ್ರಮ 2020-25ನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಶಾಲೆ ಹಾಗೂ ಕಾಲೇಜಿನ ಎಲ್ಲ ವಾರ್ಷಿಕೋತ್ಸವವನ್ನು ಒಟ್ಟಿಗೂಡಿಸಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಏನಂದರೆ ಶಾಲೆಯಲ್ಲಿ ಸಂಸ್ಕೃತಿ, ಅದರ ತಕ್ಕನಾಗೆ ಸಂಸ್ಥೆಯ ಎಲ್ಲ ಕಾರ್ಯನಿರ್ವಾಹಕ ಶಕ್ತಿಗಳನ್ನ ಎಲ್ಲ ರೂಪಣೆ ಮಾಡ್ತಾ, ಆಮೇಲೆ ಮಕ್ಕಳಲ್ಲಿರೋ ಈಡನ್ ಟ್ಯಾಲೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಈಚೆ ತೆಗಿಯೋಕ್ಕೋಸ್ಕರ ಈ ಶಾಲಾ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಇದನ್ನು ನೋಡ್ತಾ ಇದ್ದೀರಾ ನೀವು, ಮಹಾ ಸಂಭ್ರಮವಾಗಿ ಕಾಣ್ತಾ ಇದೆ. ಅದರಲ್ಲಿ ಎಲ್ಲ ರೀತಿಯಾಗೂ ಪೇರೆಂಟ್ಸ್ಗೂ ಆಗಲಿ ಮಕ್ಳಿಗಾಗಲಿ ಯಾವುದೇ ರೀತಿ ಕುಂದುಕೊರತೆ ಬರಲಿಲ್ಲಂಗೆ ಈ ಹಳ್ಳಿಗಾಡಿನ ಪ್ರದೇಶ ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಒಳ್ಳೆ ಶಿಕ್ಷಣ ನೀಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಕಾಡೆಮಿಕ್ಸ್ ಅಲ್ಲದೆ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ಇರಲಿ ಅಂತ ಕೇಳ್ಕೊಂತ ನನ್ನ ಮಾತು. ಪ್ರಕೃತಿ ಚಿಕಿತ್ಸಾಲಯದ ಆವರಣದಲ್ಲಿ ನಡೆದ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಚಾಮುಂಡೇಶ್ವರಿ ನೃತ್ಯ ರೂಪಕ ಪ್ರದರ್ಶಿಸಿದ್ದು ಹೊಸ ಕಲೆಯನ್ನ ಜಗತ್ತಿಗೆ ಪರಿಚಯಿಸಲಾಯಿತು.
ಹಲವಾರು ನೃತ್ಯಗಳನ್ನು ಶಾಲಾ ಮತ್ತು ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು ಅಭಿನಯಿಸಿದ್ದು ವಿಶೇಷವಾಗಿತ್ತು. ಸಂಭ್ರಮ ಕಾರ್ಯಕ್ರಮದಲ್ಲಿ ಐಶ್ವರ್ಯ ಚೇತನ್ ಕುಮಾರ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ರಾಜಶೇಖರಯ್ಯ, ಕುದೂರು, ತಿಪ್ಪಸಂದ್ರ, ಸುತ್ತಮುತ್ತಲ ಹೋಬಳಿ ಗ್ರಾಮಸ್ಥರು ಹಾಜರಿದ್ದರು. ರಾಮಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಬಾಗೇಪಲ್ಲಿ ಪೊಲೀಸರ ಜನ ಮೆಚ್ಚುಗೆ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರಶಂಸೆ ವ್ಯಕ್ತಪಡಿಸಿದ್ದು, ಸಾರ್ವಜನಿಕರು ಪೊಲೀಸರೊಂದಿಗೆ ಬೆರೆತು ಮಾಹಿತಿ ನೀಡಿದಾಗ ಮಾತ್ರ ಅಪರಾಧಗಳನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭ ಮತ್ತು ವಶಪಡಿಸಿಕೊಂಡಿರುವ ಸ್ವತ್ತುಗಳನ್ನು ವಾರಸುದಾರರಿಗೆ ಹಿಂತಿರುಗಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಬಾಗೇಪಲ್ಲಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ಫರ್ನಿ ಅವರು ತಮ್ಮ ಸಿಬ್ಬಂದಿಯ ಸಹಕಾರದೊಂದಿಗೆ ಲಕ್ಷಾಂತರ ರುಗಳ ಹಣ ಮತ್ತು ಚಿನ್ನವನ್ನು ಹಾಗೂ 2 ದ್ವಿಚಕ್ರ ವಾಹನಗಳನ್ನು ಪತ್ತೆ ಮಾಡಿ ವಾರಸುದಾರರಿಗೆ ಹಿಂತಿರುಗಿಸಿರುವುದು ತುಂಬಾ ಪ್ರಶಂಸನೀಯ ವಿಷಯ. ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸಭೆ ಕರೆದು ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಮಾಡುವುದು ಕಷ್ಟದ ಕೆಲಸ. ಇಂತಹ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಇತರೆ ತಾಲೂಕುಗಳಲ್ಲೂ ಆಯೋಜಿಸಲು ಸೂಚನೆ ನೀಡುತ್ತೇನೆ. ಗೌರಿಬಿದನೂರು ತಾಲೂಕಿನಲ್ಲಿ ದೊಡ್ಡ ಕಳ್ಳತನವಾಗಿತ್ತು. ಮನೆ ಮಾಲೀಕರು ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅವರ ಮನೆಯಲ್ಲಿ ಲಕ್ಷಾಂತರ ರುಗಳ ಹಣ ಮತ್ತು ಚಿನ್ನ ಕಳ್ಳತನವಾಗಿತ್ತು. ನಮ್ಮ ಪೊಲೀಸರು ಜನರ ಸಹಕಾರದೊಂದಿಗೆ ಕಳ್ಳರನ್ನ ಪತ್ತೆ ಮಾಡಿದರು. ಇಂತಹ ಅನೇಕ ಕಳ್ಳತನ, ದರೋಡೆ, ಗ್ಯಾಂಬ್ಲಿಂಗ್ ಸೇರಿದಂತೆ ಹಲವಾರು ಅಪರಾಧಗಳನ್ನು ಭೇದಿಸುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪೊಲೀಸ್ ಠಾಣೆಗಳು ಜನಸ್ನೇಹಿ ಠಾಣೆಗಳಾಗುತ್ತಿರುವುದು ಇಂತಹ ಸಾಧನೆಗಳಿಂದ. ಯಾವುದೇ ಕಾರಣಕ್ಕೂ ಅಪರಾಧದ ಬಗ್ಗೆ ಮಾಹಿತಿ ಇದ್ದರೆ ಕೂಡಲೇ ನಮ್ಮ ಪೊಲೀಸರಿಗೆ ಮಾಹಿತಿ ನೀಡುವುದನ್ನು ಮರೆಯಬೇಡಿ ಎಂದರು. ರೆಗ್ಯುಲರ್ ಆಗಿ ಎಲ್ಲ ಸ್ಟೇಷನ್ಸ್ ಅಲ್ಲಿ ಆರ್ಗನೈಸ್ ಮಾಡ್ತೀವಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ನಾವು ಎಲ್ಲರೂ ನೋಡಿದ್ದೀವಿ ಎಷ್ಟು ಕೇಸಸ್ ನಮ್ಮ ಸಿಬ್ಬಂದಿಗಳು ಪರಿಶ್ರಮ ಮಾಡಿ ಒಳ್ಳೆಯದು ಪ್ರಯತ್ನ ಮಾಡಿ ಪತ್ತೆ ಮಾಡಿದ್ದಾರೆ. ಸುಮಾರು ಕೇಸಸ್ ಅಲ್ಲಿ ರಿಕವರಿ ಆಗಿ ನಾವು ಇವತ್ತು ಪಬ್ಲಿಕ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಪ್ರಾಪರ್ಟಿ. ಒಂದು ಒಳ್ಳೆಯದು ಕೇಸ್ ಆಯಿತು. ರೀಸೆಂಟ್ಲಿ ನಮ್ಮ ಡಿಸೆಂಬರ್ ಅಲ್ಲಿ ಒಂದು ಡೆಕಾಯಿಟಿ ಕೇಸ್ ಆಯಿತು. ಆ ಡೆಕಾಯಿಟಿ ಕೇಸಸ್ಗೆ ಪತ್ತೆ ಮಾಡಿಕೊಂಡು ಈ ಥರ ಪ್ರೋಗ್ರಾಮ್ ಮಾಡಿಕೊಂಡು ಹ್ಯಾಂಡ್ ಓವರ್ ಮಾಡ್ತಾರೆ ಪ್ರಾಪರ್ಟಿಗೆ. ಸೊ ಡೆಫಿನೆಟ್ಲಿ ಪಬ್ಲಿಕ್ದು ಕೂಡ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ಪೊಲೀಸ್ಗೆ. ಎಲ್ಲ ಇವತ್ತು ನಿಮ್ಮೆಲ್ಲರದು ನಂಬಿಕೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಪೊಲೀಸ್ ಮೇಲೆ, ಎಲ್ಲ ಆಗಿದೆ. ಸೊ ಅದೇ ನಮ್ಮ ಇಂಟೆನ್ಷನ್ ಇದೆ, ಅದು ನಮ್ಮ ಅಭಿಪ್ರಾಯ ಇದೆ. ಯಾಕೆ ಪೊಲೀಸ್ದು ಕೆಲಸ ಎಷ್ಟು ಕಷ್ಟಪ್ರದ ಕೆಲಸ ಇದೆ, ನಮ್ಮ ಸಿಬ್ಬಂದಿ ಎಷ್ಟು ಪರಿಶ್ರಮ ಮಾಡ್ತಾ ಇದ್ದಾರೆ, ಅದು ಪಬ್ಲಿಕ್ಗೆ ಸುಮಾರು ಟೈಮ್ಸ್ ಗೊತ್ತಾಗ್ತಾ ಇಲ್ಲ. ನೋಡಿ, ಆಸ್ ಅ ಪಬ್ಲಿಕ್, ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ನನಗೆ 6 ವರ್ಷ ಆಗಿದೆ. ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದು ನಮಗೆ ಅರ್ಥ ಆಗ್ತಾ ಇದೆ ಕಿ ಸುಮಾರು ವಿವಿಧ ಅಪರಾಧಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾದ ಪೊಲೀಸರನ್ನ ಅತ್ಯಂತ ಆತ್ಮೀಯವಾಗಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಡಿವೈಎಸ್ಪಿ ಶಿವಕುಮಾರ್, ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ಫರ್ನಿ, ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ರಾಜಾ ಇಮಾಮ್ ಕಾಸಿಂ, ಗುಡಿಬಂಡೆ ಆರಕ್ಷಕ ವೃತ್ತ ನಿರೀಕ್ಷಕ ನಯಾಜ್ ಬೇಗ್, ಬಾಗೇಪಲ್ಲಿ ಪಿಎಸ್ಐಗಳಾದ ನಾಗಮ್ಮ, ಮುನಿರತ್ನಮ್ಮ ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಲಂಬಾಣಿ ಸಮುದಾಯದ ಜನರು ಸಾವಿರಾರು ವರ್ಷಗಳಿಂದ ಅರಣ್ಯವಾಸಿಗಳಾಗಿ ಜೀವನ ಸಾಗಿಸುತ್ತಿದ್ರು. ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಅಜ್ಞಾನ ಅಂಧಕಾರಗಳನ್ನು ದೂರ ಮಾಡಿ ಜ್ಞಾನದ ಮಾರ್ಗ ತೋರಿದ ಕೀರ್ತಿ ಸಂತ ಸೇವಾಲಾಲರಿಗೆ ಸಲ್ಲುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಸಂತ ಸೇವಲಾಲ್ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಎಡಿಸಿ ಡಾಕ್ಟರ್ ಎನ್ ಭಾಸ್ಕರ್ ಮಾತನಾಡಿ, ಸರ್ಕಾರ ಕಳೆದ 7 ವರ್ಷಗಳಿಂದ ಫೆಬ್ರವರಿ 15ರಂದು ಸಂತ ಸೇವಾಲಾಲ್ ಜಯಂತಿ ಆಚರಣೆ ಮಾಡುವ ಮೂಲಕ ಅವರ ಆಚಾರ ವಿಚಾರಗಳನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದೆ. ಅವರ ವಿಚಾರಗಳನ್ನು ನಾವು ಮತ್ತಷ್ಟು ತಿಳಿದುಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸುವ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಎಂದರು. ವೇದಿಕೆ ಕಾರ್ಯಕ್ರಮದಲ್ಲಿ ಸಂತ ಸೇವಾಲಾಲ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಮುದಾಯದ ಮುಖಂಡರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಬೃಹತ್ ಮೆರವಣಿಗೆಯು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಿಂದ ಆರಂಭಗೊಂಡು ಜಾನಪದ ಕಲಾ ತಂಡಗಳು, ಪಲ್ಲಕ್ಕಿಗಳು ಮತ್ತು ಸ್ತಬ್ಧ ಚಿತ್ರಗಳೊಂದಿಗೆ ಬಿಬಿ ರಸ್ತೆಯ ಮೂಲಕ ಅದ್ದೂರಿಯಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ಸಾಗಿತು.
ಈ ಸಂದರ್ಭದಲ್ಲಿ ಜಾನಪದ ಲೋಕದ ಸಮಾಲೋಚಕರಾದ ಡಾಕ್ಟರ್ ಯುಎಂ ರವಿ, ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಕುಮಾರ್, ಸಮುದಾಯದ ಮುಖಂಡರಾದ ನರಸಿಂಹ ನಾಯಕ್, ಉಷಾ ಕಿರಣ್, ಡಾಕ್ಟರ್ ಬಾಲಪ್ಪ, ಗೋವಿಂದ್ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸುಮಾರು 35 ವರ್ಷ ವಯಸ್ಸಿನ ಮಹಿಳೆ ಶವವಾಗಿದ್ದು, ಹಲವು ದಿನಗಳ ಹಿಂದೆ ಅರಣ್ಯ ಪ್ರದೇಶದಲ್ಲಿ ಕೊಲೆ ಮಾಡಿ ಮಹಿಳೆಯ ಶವವನ್ನು ಬಿಸಾಡಲಾಗಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದ್ದು, ಮಹಿಳೆಯ ಶವ ಸುಟ್ಟು ಕರಕಲಾಗಿದ್ದು ಹಾಗೂ ಗುರುತು ಸಿಗಲಾರದಷ್ಟು ಸಂಪೂರ್ಣವಾಗಿ ಕೊಳೆತು ಹೋಗಿದೆ. ಶನಿವಾರ ನಾರಮಾಕಲಹಳ್ಳಿ ಹಾಗೂ ಕೊಂಡವೇನಕಪಲ್ಲಿ ಮಾರ್ಗ ಮಧ್ಯದ ಅರಣ್ಯ ಪ್ರದೇಶದಲ್ಲಿ ಮಹಿಳೆಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಮೃತ ಮಹಿಳೆಯ ವಿಳಾಸ ಇನ್ನೂ ತಿಳಿದುಬಂದಿಲ್ಲ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್, ಕೆಂಚಾರ್ಲಹಳ್ಳಿ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ, ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಪುನೀತ್ ನಾಯರ್ ರವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೃತ ಮಹಿಳೆಯ ಸಾವಿಗೆ ನಿಖರ ಕಾರಣ ಪೊಲೀಸರ ತನಿಖೆಯಿಂದ ಮಾತ್ರ ತಿಳಿದು ಬರಬೇಕಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಿಂತಿದ್ದ ಟೆಂಪೋಗೆ ಡಿಕ್ಕಿ ಹೊಡೆದ ಕಾರು, ಜೀವಿಕಾ ರಾಜ್ಯಾಧ್ಯಕ್ಷ ಪ್ರಾಣಾಪಾಯದಿಂದ ಪಾರು. ಹೆದ್ದಾರಿ ಪಕ್ಕ ವಾಹನ ನಿಲ್ಲಿಸಿ ಊಟ ಮಾಡುವವರಿಗೆ ಎಚ್ಚರಿಕೆ ಗಂಟೆ. 2028ಕ್ಕೆ ನಾನು ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷಿ, ಈ ಅವಧಿಗೆ ಕೇಳಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯು ನನ್ನ ಬೇಡಿಕೆ ಅಲ್ಲ, ಸಚಿವ ಸತೀಶ್ ಜಾರಕಿಹೊಳಿ. ಗೌರಿಬಿದನೂರಿನಲ್ಲಿ ದಿನಂಪ್ರತಿ ಪೊಲೀಸರಿಗೆ ತಲೆನೋವಾಗುತ್ತಿರುವ ಕಳ್ಳತನ ಪ್ರಕರಣಗಳು, ಬೈಕ್ ಕಳ್ಳತನಕ್ಕೆ ಬ್ರೇಕ್ ಹಾಕೋದು ಯಾವಾಗ? ರಸ್ತೆ ಅಗಲೀಕರಣ ವೇಳೆ ಮನೆ ನಿವೇಶನಗಳನ್ನು ಕಳೆದುಕೊಂಡವರಿಗೆ ಹಕ್ಕು ಪತ್ರಗಳನ್ನು ವಿತರಿಸಿದ ಶಾಸಕ ಸುಬ್ಬಾರೆಡ್ಡಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.